ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬೇಗ್ ರಿಲೀಫ್. ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಕೊಡಲು ಕೊಟ್ಟ ಕಾರಣ ಏನು? ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ರಾ? ಮುಡಾ ಕ್ಲೀನ್ ಚಿಟ್ ಬಗ್ಗೆ ದೂರುದಾರ ಮಾಡಿದ ಶಪಥವೇನು? ಗ್ಯಾರಂಟಿ ಹಣ ವಿಳಂಬ, ಸಚಿವರು ಹೀಗೆ ಹೇಳಿದ್ಯಾಕೆ? ಜಾರ್ಜ್ ವಿಜೇಂದ್ರ ಮಧ್ಯೆ ಜೋರಾಯಿತು ಭಿಕ್ಷುಕ ಫೈಟ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರಿನ ಮುಡಾ ಸೈಟ್ ಹಂಚಿಕೆಯ ಹಗರಣದ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾ ಕೇಸ್ ತನಿಖೆ ನಡೆಸ್ತಾ ಇದ್ದಂತಹ ಲೋಕಾಯುಕ್ತ ಟೀಮ್ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಈ ಮೂಲಕ ಪ್ರಕರಣದ A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜುಗೆ ಬಿಗ್ ರಿಲೀಫ್ ಕೊಟ್ಟಂತಾಗಿದೆ. ಪ್ರಕರಣದ ಸಂಬಂಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿ, ಲೋಕಾಯುಕ್ತರು ಆತ್ಮಸಾಕ್ಷಿಯನ್ನ ಮಾರ್ಕೊಂಡಿದ್ದಾರೆ, ಆರೋಪಿಗಳ ವಿರುದ್ಧ ಸಾಕ್ಷಿಗಳ ಕೊರತೆ ಇದೆ ಎಂದಿದ್ದಾರೆ. ಒಬ್ಬ IAS ಅಧಿಕಾರಿಗೆ ಸಾಕ್ಷಿ ಹುಡುಕೋದಕ್ಕಾಗಲ್ವಾ ಅಂತ ಹೇಳಿ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನ ಮಾರ್ಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಸಾಕ್ಷ್ಯಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದೀವಿ. ಇದನ್ನ ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಬ್ಬ IPS ಅಧಿಕಾರಿಗಳಿಗೆ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. ಸಿಎಂ ಮತ್ತು ಕುಟುಂಬದ ವಿರುದ್ಧ ಮುಡಾ ಹಗರಣ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿಗೆ ಲೋಕಾಯುಕ್ತ ತನಿಖೆಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ಲಭ್ಯವಾಗಿದೆ. ಸಿಎಂ ಮತ್ತು ಕುಟುಂಬಕ್ಕೆ ಲೋಕಾಯುಕ್ತ ಕೇವಲ ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ, ಸಿಎಂ ಕುಟುಂಬವೇ ಸಂತ್ರಸ್ತರು ಅಂತ ಅಂತಿಮ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಈ ಪ್ರಕರಣದ ಪ್ರಮುಖ ಆರೋಪಿ ಎಂದು ತಿಳಿಸಲಾಗಿದೆ. ದೇವರಾಜು ಭೂಮಿ ಮಾರುವಾಗ ಸಾಕಷ್ಟು ಮಾಹಿತಿ ಮುಚ್ಚಿಟ್ಟಿದ್ರು. ಭೂಮಿಯನ್ನು ಮುಡಾ ವಶಕ್ಕೆ ಪಡೆದಿದ್ದರ ಬಗ್ಗೆ ದೇವರಾಜು ಹೇಳಿರಲಿಲ್ಲ. ಬಳಿಕ ಮಲ್ಲಿಕಾರ್ಜುನ್ ದೇವರಾಜು ಬಳಿಯಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಇನ್ನು ನಟೇಶ್ ಸರ್ಕಾರದ ನಡಾವಳಿಯನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಎಂಬುದು ಅಂತಿಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭೂಮಿ ಖರೀದಿ ಮಾಡುವಾಗ ಆಗ್ಲಿ, ದಾನ ಮಾಡುವಾಗ ಆಗ್ಲಿ ಯಾವುದೇ ಪ್ರಭಾವ ಬೀರಿಲ್ಲ. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಎಂಬುದು ವರದಿಯಲ್ಲಿದೆ. ಮುಡಾ ಪ್ರಕರಣದಲ್ಲಿ FIR ದಾಖಲಾದಾಗ ಸಿಎಂ ಸಿದ್ದರಾಮಯ್ಯ ನೋವಿನ ಮಾತುಗಳನ್ನಾಡಿದ್ರು. ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ, ನನ್ನ ವಿರುದ್ಧ ಪಿತೂರಿ ಮಾಡಿದ್ರು, ಆದ್ರೆ ನಾನು ಕ್ಲೀನ್ ಇಮೇಜ್ ಮೂಲಕವೇ ಕ್ಲೀನ್ ಪೊಲಿಟಿಕಲ್ ಎಕ್ಸಿಟ್ ತಗೋತೀನಿ ಎಂದು ಭವಿಷ್ಯ ನುಡಿದಿದ್ರು. ಅದರಂತೆ ಲೋಕಾಯುಕ್ತ ಪೊಲೀಸರು ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಪವರ್ ಶೇರ್ ವಿಚಾರವಾಗಿಯೂ ಮಾತನಾಡಿದ್ದ ಸಿಎಂ, ಯಾವ ಶೇರ್ ಇಲ್ಲ, ನಾನು ಕ್ಲೀನ್ ಆಗಿಯೇ ಹೊರಗೆ ಬರಬೇಕು ಎಂದು ಆಪ್ತರ ಬಳಿ ಶಪಥ ಮಾಡಿದ್ರು. ಈ ಮೂಲಕ ಕ್ಲೀನ್ ಪೊಲಿಟಿಕಲ್ ಎಕ್ಸಿಟ್ ದಿಕ್ಕು ಬದಲಾಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನು ಮುಡಾ ಕೇಸ್ನಲ್ಲಿ ಪಾದಯಾತ್ರೆ ಮಾಡಿದ್ದ ಬಿಜೆಪಿಗೆ ತೀವ್ರ ಹಿನ್ನಡೆಯಾದಂತಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸಿದ್ದ ಬಿಜೆಪಿಗೆ ಬಿ ರಿಪೋರ್ಟ್ ಮುಖಭಂಗ ಮಾಡಿದೆ. ಸಿಎಂ ಕ್ಲೀನ್ ಚಿಟ್ ಹಿನ್ನೆಲೆ ಮತ್ತೊಂದು ಸುತ್ತಿನ ಸಭೆಯನ್ನು ಬಿಜೆಪಿ ಮಾಡುತ್ತಾ ಎಂಬುದೇ ಕುತೂಹಲ. ಗ್ಯಾರಂಟಿ ಹಣ ಬಿಡುಗಡೆ ವಿಳಂಬ ವಿಚಾರವಾಗಿ ಸಚಿವ KJ ಜಾರ್ಜ್ ಲಘುವಾಗಿ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಏನು ತಿಂಗಳು ಬರುವಂತಹ ಸಂಬಳದ ಟೈಪ್ ಅಲ್ವಲ್ಲ, ಕೆಲವರಿಗೆ ವಿಳಂಬ ಆಗಿರಬಹುದು, ಬರುತ್ತೆ ಅಂದಿದ್ರು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ಕುಟುಕಿದ್ರು. ಇದೇ ವಿಚಾರವಾಗಿ ಸಚಿವ MP ಪಾಟೀಲ್ ಮಾತನಾಡಿ, ಉಳ್ಳವರು ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಳ್ಬಾರ್ದು, ಬಡವರಿಗೆ ಈ ಯೋಜನೆ ತಲುಪಬೇಕಾಗಿದೆ. ಹೀಗಾಗಿ ಶ್ರೀಮಂತರು ತಾವೇ ಬಿಟ್ಟು ಹೋಗಬೇಕು, ಇಲ್ಲವಾದ್ರೆ ಸರ್ಕಾರ ಶ್ರೀಮಂತರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಬೇಕು ಅಂದಿದ್ದಾರೆ. ಆತ MLC ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ ಅದೆಲ್ಲವನ್ನ ಸೇರಿಸಿ ಒಟ್ಟಿಗೆ ಸರ್ಕಾರ ಹಾಕುತ್ತೆ ಅಂತ ಸಿಎಂ ಪುತ್ರ ಹೇಳಿದ್ರು. ಸ್ವಾಭಾವಿಕವಾಗಿ ನೋಡಿ, ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು, ಸ್ವಲ್ಪ ಅದರಲ್ಲಿ ಬಡವರಿಗೆ ಹೋಗ್ಬೇಕು. ನಮ್ಗೇನು ಶ್ರೀಮಂತರು ಕಡಿಮೆ ಆಗ್ಬೇಕು, ಅರ್ಹರು ಉಳಿದಿದ್ರೆ, ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರಿಗೆ ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ರೆ, ಅನರ್ಹರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಅಂತ, ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂತದ್ದ ಗ್ಯಾರಂಟಿ ಬಿಟ್ರೆ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರಿರ್ತಾರೆ. ಅದೇ ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು, ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ, ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ತಾರೆ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ಕೆಲವೊಮ್ಮೆ ಸ್ವಲ್ಪ ಡಿಲೇ ಆಗಿರೋ ನಿಜ, ಬಟ್ ಆದರೆ ಡಿಲೇ ಆಗಿದ್ರು ಕೂಡ ಇಷ್ಟು ಮಂತ್ಗಳು ಬಂದಿಲ್ಲ, ಅಷ್ಟು ಮಂತ್ಗಳು ಸೇರಿಸಿ ಒಟ್ಟಿಗೆ ಸರ್ಕಾರ ಖಂಡಿತ ಹಾಕೇ ಆಗುತ್ತೆ. ಯಾವ ಮಂತ್ಗಳದ್ದು ಕೂಡ ಬಿಡೋದಿಲ್ಲ. ಇದನ್ನು ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ವಿಪಕ್ಷಗಳು ಕಿಡಿಕಾರಿವೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ BY ವಿಜೇಂದ್ರ ಮಾತನಾಡಿದ್ದು, ಲೋಕಸಭೆ ಬೈ ಎಲೆಕ್ಷನ್ಗೂ ಮುನ್ನ ಗ್ಯಾರಂಟಿ ಹಣ ತಲುಪಿಸ್ತೀರಿ, ಈಗ 5-6 ತಿಂಗಳಿನಿಂದ ಬಾಕಿ ಇದೆ, ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಕೊಡ್ತೀರಾ, ಜನರನ್ನ ಭಿಕ್ಷುಕರು ಅಂದ್ಕೊಂಡಿದೆಯಾ ಈ ಸರ್ಕಾರ ಅಂತ ಹೇಳಿ ಗುಡುಗಿದ್ದಾರೆ. ಇತ್ತ CT ರವಿ ಮಾತನಾಡಿ, ಈ ಸರ್ಕಾರ ಪಾಪರಾಗಿದೆ,
ಮೋಸ ಮಾಡೋದಕ್ಕೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಾ ಅಂದ್ರು. ಯತ್ತ ಸಂಸದೆ ಶೋಭಾ ಕರಂದ್ಲಾಜೆ ಮಾತನಾಡಿ ಬಸ್ ಫ್ರೀ ಅಂತ ಹೇಳಿದ್ರು, ಡಿಪೋದಿಂದ ಬಸ್ ಬಿಡ್ತಿಲ್ಲ, ಗ್ಯಾರಂಟಿ ಸ್ಕೀಮ್ ಜನರನ್ನೇ ತಲುಪ್ತಾ ಇಲ್ಲ ಅಂತ ಹೇಳಿದ್ರು. ಇನ್ನು ಕೇಂದ್ರ ಸಚಿವ HDK ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಲೋಕಸಭಾ ಚುನಾವಣೆ ಬರ್ತದೆ, ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮನೆ ತಲುಪ್ತದೆ. ಬೈ ಎಲೆಕ್ಷನ್ ಬರ್ತದೆ, ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗೃಹಲಕ್ಷ್ಮಿನೂ ಕೂಡ ತಲುಪ್ತದೆ, ಯೋಜನೆಗಳು ತಲುಪ್ತದೆ. ಈಗಾಗಲೇ 5-6 ತಿಂಗಳಿಂದ ಪೆಂಡಿಂಗ್ ಇದೆ. ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ, ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ 2 ದಿನ 3 ದಿನ ಚುನಾವಣೆ ಆಗ್ತದೆ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ. ಅರ್ಥ ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ರೆ ನೀವು? ಈ ಸರ್ಕಾರ ಪಾಪರಾಗಿದೆ. ಪ್ರತಿನಿತ್ಯ ನೀವು ಫ್ರೀಡಂ ಪಾರ್ಕಲ್ಲಿ ನೋಡಿ, ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಇನ್ನೊಂದಿನ ಆಶಾ ಕಾರ್ಯಕರ್ತರು ಚಳವಳಿ, ಅವರಿಗೆ ತಿಂಗಳ ಗೌರವಧನ ಕೊಡೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಭಾರಿ ಟೀಕೆ ಟಿಪ್ಪಣಿಗಳ ಬಳಿಕ ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ತರಲಾಗಿದೆ. ಕಳೆದ 3 ತಿಂಗಳಿನಿಂದ ಅಕ್ಕಿಯೂ ಕೊಡ್ತಿಲ್ಲ, ಹಣವೂ ಸಿಗ್ತಿಲ್ಲ ಅಂತ ಹೇಳಿ ಜನ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು. ಇದೇ ವಿಚಾರವಾಗಿ ಆಹಾರ ಸಚಿವ KH ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸಿ ಇನ್ಮುಂದೆ ಹಣದ ಬದಲು ಅಕ್ಕಿಯನ್ನು ನೀಡಲಾಗುತ್ತೆ ಅಂತ ಸ್ಪಷ್ಟನೆ ಕೊಟ್ಟರು. ಫೆಬ್ರವರಿ ತಿಂಗಳಿನಿಂದಲೇ ಅಕ್ಕಿ ಬದಲು ಹಣವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ 5 ಕೆಜಿ ಅಕ್ಕಿಗೆ 170 ರೂಪಾಯಿ ರೇಷನ್ ಕಾರ್ಡುದಾರರ ಖಾತೆಗೆ ಹಾಕಲಾಗ್ತಿತ್ತು. ಇತ್ತೀಚೆಗೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದಂತಹ ಸರ್ಕಾರ ಕೇಂದ್ರದಿಂದ ಅಕ್ಕಿಯನ್ನು ಖರೀದಿಸಿ ಇನ್ಮುಂದೆ ಹಣ ನೀಡುವ ಬದಲು 10 ಕೆಜಿ ಅಕ್ಕಿಯನ್ನು ಕೊಡಲಾಗುತ್ತೆ ಅಂತ ಹೇಳುವ ಮೂಲಕ ಜನರಲ್ಲಿದ್ದಂತಹ ಗೊಂದಲಗಳಿಗೆ ತೆರೆಳೆಯುವ ಕೆಲಸ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ, ಫುಡ್ ಕಾರ್ಪೊರೇಷನ್ಗೆ ಬರೆದಿದ್ದೀವಿ, 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದಾನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಿರಂಗ ಹೇಳಿಕೆಯು ಸಾಕಷ್ಟು ಡ್ಯಾಮೇಜ್ ಮಾಡ್ತಿದೆ. ಎಷ್ಟೇ ಎಚ್ಚರಿಕೆ ಸಂದೇಶ ಕೊಟ್ಟರೂ ಸಚಿವ KN ರಾಜಣ್ಣ ಮಾತ್ರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕ್ತಿಲ್ಲ. ಈ ವಿಚಾರವನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾರು ಎಷ್ಟು ಬೇಕಾದ್ರೂ ಮಾತಾಡಲಿ, ಬಿಟ್ಟು ಬಿಡಿ ಎಂದು ರಾಜ್ಯ ನಾಯಕರಿಗೆ AICC ಅಧ್ಯಕ್ಷರು ಸೂಚಿಸಿದ್ದಾರೆ. ಎಲ್ಲರೂ ಮಾತಾಡಲಿ, ಗಂಭೀರವಾಗಿ ಪ್ರತಿಕ್ರಿಯಿಸುವುದು ಬೇಡ ಎಂಬ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಅದನ್ನ ಹೇಗೆ ಹೇಳಬೇಕೋ ಹಾಗೆಯೇ ಹೇಳುತ್ತೇನೆ ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕರ ಜಟಾಪಟಿಗೆ ಪಕ್ಷದ ಶಿಸ್ತಿನ ಲಕ್ಷ್ಮಣ ರೇಖೆ ಎಳೆಯಲು ಹೈಕಮಾಂಡ್ ಮಟ್ಟದಲ್ಲೇ ಸಿದ್ಧತೆ ನಡೆಯುತ್ತಿದೆ. ಅಲ್ಲದೆ ಸಚಿವ ರಾಜಣ್ಣಗೆ ಈ ನಿಟ್ಟಿನಲ್ಲಿ ಶೀಘ್ರವಾಗಿ ಶಿಸ್ತು ಕ್ರಮದ ಬಿಸಿ ಅಥವಾ ಶೋಕಾಸ್ ನೋಟಿಸ್ನ ಬಿಸಿ ನೀಡೋ ಸಾಧ್ಯತೆ ಇದೆ. ದೆಹಲಿಗೆ ಹೋದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಂದು ಸಮಾಧಾನವಿದ್ರೆ ಇನ್ನೆರಡು ಅಸಮಾಧಾನವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತಾಪಿಸಿದ ಪರಮೇಶ್ವರ್ಗೆ ನಿರಾಸೆಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಇಲ್ಲ, ಅದು ರಾಜ್ಯದ ಬೇರೆ ಬೆಳವಣಿಗೆ ಮೇಲೆ ನಿರ್ಧಾರ ಆಗಲಿದೆ ಎಂಬ ಸಂದೇಶ ನೀಡಿದ್ದಾರೆ. ಜೊತೆಗೆ ಪ್ರತ್ಯೇಕ ದಲಿತ ಸಮಾವೇಶದ ಹಕ್ಕು ಮಂಡಿಸಿದ ಪರಮೇಶ್ವರ್ಗೆ ಸದ್ಯಕ್ಕೆ ಅದು ಸಾಧ್ಯ ಇಲ್ಲ ಎಂಬ ಉತ್ತರ ಬಂದಿದೆ. ರಾಜಣ್ಣ, ಸತೀಶ್ ಜಾರಕಿಹೊಳಿಯಂತಹ ನಾಯಕರ ದೆಹಲಿ ಪ್ರವಾಸಕ್ಕೂ ಯಾವುದೇ ನಿರೀಕ್ಷಿತ ಉತ್ತರ ಹೈಕಮಾಂಡ್ನಿಂದ ಸಿಕ್ಕಿರಲಿಲ್ಲ. ಹೀಗಾಗಿ ಹೈಕಮಾಂಡ್ ಪಾಲಿಗೆ ನಂಬಿಕಸ್ಥ ನಾಯಕ ಹಾಗೂ ಸಮಾನ ಮನಸ್ಕ ಸಚಿವರ ನಾಯಕತ್ವ ವಹಿಸಿದ ಪರಮೇಶ್ವರ್ ದೆಹಲಿಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನದ ಪ್ರಯತ್ನ ನಡೆಸಿದ್ದಾರೆ. ಆದರೆ ಪರಂ ನಿರೀಕ್ಷೆ ಹುಸಿಯಾಗಿದೆ.